ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ಈ ಒಂದು ವಿಡಿಯೋಲಿ ನಾವು ಯಾವ ರೀತಿ ನೀವು ಒಂದು ಬೆಸ್ಟ್ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಬೋದು ಅಕಾರ್ಡಿಂಗ್ ಟು ನಿಮ್ಮ ರ್ಯಾಂಕ್ ಅಂತ ಅರ್ಥ ಮಾಡ್ಕೋತಿರ್ತೇವೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ KCT ರಿಸಲ್ಟ್ ಬಂದಿದೆ. ಈಗ ರಿಸಲ್ಟ್ ಬಂದಮೇಲೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಅವ್ರದ್ದಾಗಿರುವಂಥ ಒಂದು ಇಂಜಿನಿಯರಿಂಗ್ ರ್ಯಾಂಕ್ ಸಿಕ್ಕಿದೆ. ಇವಾಗ ಈ ಇಂಜಿನಿಯರಿಂಗ್ ರ್ಯಾಂಕ್ ಮುಖಾಂತರ ನೀವು ಒಂದು ಯಾವುದಾದ್ರೂ ಕಾಲೇಜಲ್ಲಿ ಅಡ್ಮಿಷನ್ ತಕ್ಕೋತಿರ್ತೀರಾ. ಸೊ ಈ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ ನೀವು ಒಂದು ಪ್ರೊಸೆಸನ್ನು ಫೇಸ್ ಮಾಡಬೇಕಾಗುತ್ತೆ. ಆ ಪ್ರೊಸೆಸ್ ನೇಮು ಕೌನ್ಸಿಲಿಂಗ್ ಪ್ರೊಸೆಸ್ಸು. ಸೊ ಈ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಸ್ಟೆಪ್ ಇರುತ್ತೆ, ಅದು ಇರುತ್ತೆ ಒಂದು ಆಪ್ಷನ್ ಎಂಟ್ರಿ ಅಂತ. ಸೊ ಈ ಆಪ್ಷನ್ ಎಂಟ್ರಿಯಲ್ಲಿ ನೀವೇನು ಮಾಡ್ತೀರಾ, ಒಂದು ಕಾಲೇಜಸ್ ಪ್ರಿಫರೆನ್ಸ್ ಲಿಸ್ಟ್ ಪ್ರೊವೈಡ್ ಮಾಡ್ತೀರಾ. ಈ ಪ್ರಿಫರೆನ್ಸ್ ಲಿಸ್ಟ್ ಅಕಾರ್ಡಿಂಗ್ ಟು ನಿಮಗೆ KCT ಕೌನ್ಸಿಲಿಂಗಲ್ಲಿ ಒಂದು ಸಾಫ್ಟ್ವೇರ್ ಕಾಲೇಜ್ ಅಲೋಕೇಟ್ ಮಾಡುತ್ತೆ. ಆ ಕಾಲೇಜಲ್ಲಿ ಹೋಗಿ ನೀವು ಅಡ್ಮಿಷನ್ ತಗೋತಿರ್ತೀರಾ. ಸೊ ಈ ಆಪ್ಷನ್ ಎಂಟ್ರಿ ಲಿಸ್ಟ್ ಯಾವ ರೀತಿ ಕರೆಕ್ಟ್ ವೇಲೆ ಪ್ರಿಪೇರ್ ಮಾಡ್ಬೋದಂತ ಈ ಒಂದು ವಿಡಿಯೋಲಿ ನಾನು ಹೇಳ್ಕೊಡ್ತಿರ್ತೇನೆ ನೋಡಿ. ಸೊ ಇಲ್ಲಿ ಪ್ರತಿಯೊಂದು ರ್ಯಾಂಕ್ ಲೈಕ್ 1 to 10,000, 10 to 20 ಇದೇ ರೀತಿ ಅಬೌಟ್ 1 lakh ತನಕ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಿರ್ತೇನೆ. ಸೊ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೆ KCT ರ್ಯಾಂಕ್ ಬಂದಿದೆ, ಯಾವ ಒಂದು ಕಾಲೇಜ್ ಸಿಗ್ಬೋದು ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಪ್ರಿಡಿಕ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ ದಟ್ ಕೇಸ್ ನೀವು ಕಾಲೇಜ್ ದೋಸ್ತವರ KCT ಕಾಲೇಜ್ ಪ್ರಿಡಿಕ್ಟರನ್ನು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಿಮ್ದು ಈ ವರ್ಷದ ರ್ಯಾಂಕು ನಿಮ್ದು ಯಾವ ಕೆಟಗರಿ ಇದೆ ಈ ಟೈಪ್ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಿಮ್ಮ ನೇಮು, ನಿಮ್ಮ ಮೊಬೈಲ್ ನಂಬರು, ನೀವು ಯಾವ ಇನ್ಸ್ಟಿಟ್ಯೂಟಲ್ಲಿ ಸೆಕೆಂಡ್ PUC ಮುಗಿಸಿದ್ದಾರೆ ಈ ಟೈಪ್ ಬೇಸಿಕ್ ಡೀಟೇಲ್ಸ್ ಹಾಕಿದ್ಮೇಲೆ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಈ ವರ್ಷ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಅವ್ರು ಹೇಳ್ಕೊಡ್ತಿರ್ತಾರೆ. ಸೊ ಇದರಿಂದ ನಿಮಗೆ ರೆಫರೆನ್ಸ್ ಸಿಗತ್ತಿರುತ್ತೆ ಈ ವರ್ಷ ಯಾವ ಕಾಲೇಜ್ ಸಿಗ್ಬೋದು ಅಂತ. ಇದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಈ ಪ್ರಾಡಕ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಅದೇ ರೀತಿ ಒಂದು ಟಾಪ್ ಕಮೆಂಟ್ ಸೆಕ್ಷನ್ ನಾನು ಮೆನ್ಷನ್ ಮಾಡ್ತಿರ್ತೇನೆ, ಅಲ್ಲಿಂದ ಚೆಕ್ಔಟ್ ಮಾಡಿ. ಇವಾಗ ಬರೋಣ ನಮ್ಮ ಟಾಪಿಕ್ಗೆ. ಇವಾಗ ನೋಡಿ, ಆಪ್ಷನ್ ಎಂಟ್ರಿ ನೀವು ಮಾಡಬೇಕಂದ್ರೆ ನೀವು ಏನು ಫಾಲೋ ಮಾಡಬೇಕಾಗತ್ತೆ, ಯಾವ ಒಂದು ರೆಫರೆನ್ಸ್ ಮೇಲೆ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಸರ್ಲಿ ಸ್ಟಡಿ ಮಾಡ್ಬೋದು ಅಂದಾಗ ಫಸ್ಟ್ ರೆಫರೆನ್ಸ್ ನೀವು ಕನ್ಸಿಡರ್ ಮಾಡ್ಬೋದು ಪ್ರೀವಿಯಸ್ ಇಯರ್ ಕಟ್ ಆಫ್. ಇದೇ ವೆರಿ ಇಂಪಾರ್ಟೆಂಟ್ ಥಿಂಗು. ಇದ್ರ ಬೇಸಿಸ್ ಮೇಲೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅವ್ರು ಆಲ್ಮೋಸ್ಟ್ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಸ್ಟಡಿ ಮಾಡ್ತಿರ್ತಾರೆ. ಇದರಿಂದ ಏನು ಐಡಿಯಾ ಸಿಗುತ್ತೆ ಕಟ್ ಆಫ್ ಇಂದ ಅಂದರೆ, ಲಾಸ್ಟ್ ಇಯರ್ ಒಂದು ಕಾಲೇಜಲ್ಲಿ 28,000 ಹೋಗಿದೆ ಅಂದರೆ ಈ ವರ್ಷ ಕೂಡ ನಾವು ಈಸಿಲಿ ಅಸ್ಯೂಮ್ ಮಾಡ್ಬೋದು, ಈಸಿಲಿ ಒಂದು 26 to 30,000 ತನಕ ಸ್ಟೂಡೆಂಟ್ಸ್ ಯಾರ್ದೆಲ್ಲ ರ್ಯಾಂಕ್ ಇದೆ ಇನ್ ಬಿಟ್ವೀನ್ ದಟ್ ಆ ಸ್ಟೂಡೆಂಟ್ಗೆ ಆ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ಬೋದಂತ. ಸೊ ಅದಕ್ಕೆ ಕಟ್ ಆಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡೋಕ್ಕೆ. ಯಾವ್ದು ಕಟ್ ಆಫ್ ಫಾಲೋ ಮಾಡಬೇಕಂದ್ರೆ ನೋಡಿ, ಕಟ್ ಆಫ್ ಯೂಶ್ವಲಿ 3 ಕಟ್ ಆಫ್ ಬರುತ್ತೆ. ಒಂದು ರೌಂಡ್ 1 ಕಟ್ ಆಫ್, ಒಂದು ರೌಂಡ್ 2, ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಅಂತ. ಬೇಸಿಕಲಿ ಸ್ಟೂಡೆಂಟ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ನೀವು ಫಾಲೋ ಮಾಡಬಾರ್ದು, ಯಾಕಂದರೆ ಇದರಲ್ಲಿ ಎವ್ರಿ ಇಯರ್ ಸಾಕಷ್ಟು ವೇರಿಯೇಷನ್ ಇರುತ್ತೆ. ನೀವು ಫಾಲೋ ಮಾಡೋದು ರೌಂಡ್ 1 ಮತ್ತು ರೌಂಡ್ 2 ಕಟ್ ಆಫ್ 2023. ಓಕೆ, 2024 ಯಾವುದೇ ಕಟ್ ಆಫ್ ಬಿಡೋಂಗಿಲ್ಲ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ನೀವು ಫಾಲೋ ಮಾಡಬೇಕಪ್ಪ ಅಂದರೆ ದಟ್ ಈಸ್ ರೌಂಡ್ 1 ಆ್ಯಂಡ್ ರೌಂಡ್ 2 ಆಫ್ 2023. ಸರ್ ಈ ಕಟ್ ಆಫ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಅಂದರೆ, ನೀವು ಒಂದು ಸೆಕೆಂಡ್ ನಾನು ನಮ್ಮ ಸ್ಕ್ರೀನ್ ವಿಸಿಬಲ್ ಮಾಡ್ತೇನೆ. ಎಸ್, ಐ ಥಿಂಕ್ ನನ್ನ ಸ್ಕ್ರೀನ್ ವಿಸಿಬಲ್ ಇದೆ. ನೀವು ಇಲ್ಲಿ KE ಅವರ ವೆಬ್ಸೈಟಲ್ಲಿ ಹೋಗಿ, ಈ KE ಅವ್ರ ವೆಬ್ಸೈಟ್ ಇರುತ್ತೆ, CET.online.karnataka.go.in ಅಂತ. ಈ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ಮೇಲ್ಗಡೆ ಒಂದು ನ್ಯಾವಿಗೇಷನ್ ಬಾರಲ್ಲಿ ಒಂದು ಆಪ್ಷನ್ ಇರುತ್ತೆ, ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ 2023 ಆ್ಯಂಡ್ 23 ಆ್ಯಂಡ್ 22. ಅಲ್ಲಿ ಹೋಗಿ UGCET 2023 ಅಂತ ಕ್ಲಿಕ್ ಮಾಡಿದಾಗ ಈ ಟೈಪ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಾನು UGCET 2023 ಅಂತ ಎಂಟರ್ ಮಾಡಿದ್ಮೇಲೆ ಈ ಟೈಪ್ ಒಂದು ಪೇಜ್ ಓಪನ್ ಆಗ್ತಿರುತ್ತೆ. ಅದು ಆದಮೇಲೆ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಕಾಣಿಸ್ತೈತಿ. ಇಲ್ಲಿ ಹೋಗಿ ನಿಮ್ದು ಯಾವುದೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನೀವು ಅಗ್ರಿಕಲ್ಚರ್ ಇದ್ದೀರಾ, ಇಂಜಿನಿಯರಿಂಗ್ ಇದ್ದೀರಾ, ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ನಾನು ಇಂಜಿನಿಯರಿಂಗ್ ಜನರಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಟೈಪ್ ಒಂದು PDF ಓಪನ್ ಆಗುತ್ತೆ. ಈ ಕಟ್ ಆಫ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡಿದಾಗ ಈ ಕಟ್ ಆಫ್ PDF ತುಂಬ ಕಾಂಪ್ಲೆಕ್ಸ್. ನೀವೇನು ಮಾಡಬೇಕಾಗುತ್ತೆ, ಈಗ ನಿಮ್ಮ ರ್ಯಾಂಕ್ 36,000 ಇದೆ ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ CS ಇಡ್ತಿದ್ದೀರಾ. ನೀವು ಪ್ರತಿಯೊಂದು ಈ ಟೈಪು 300 ಕಾಲೇಜಸ್ ಇರ್ತವೆ ಸ್ಟೂಡೆಂಟ್ಸ್. ಈಗ ಪ್ರತಿಯೊಂದು ಕಾಲೇಜಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕಂಪ್ಯೂಟರ್ ಸೈನ್ಸಲ್ಲಿ ನಿಮ್ದು ರ್ಯಾಂಕ್ ತಕ್ಕಂಗೆ ಕಟ್ ಆಫ್ ಹೋಗಿದಿಲ್ಲ ಅಂತ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಕೆಟಗರಿ ಅಕಾರ್ಡಿಂಗು. ಇಲ್ಲಿ ಕೆಟಗರಿ ಕೂಡ ಎಲ್ಲ ಕೆಟಗರಿ ಒಮ್ಮೆ ಮೆನ್ಷನ್ ಮಾಡಿಬಿಡ್ತಾರೆ. ಈಗ 36,000 ಇಲ್ಲ, ಈ ಕಾಲೇಜಲ್ಲಿ ಹೋಗಿಲ್ಲ, ನೆಕ್ಸ್ಟ್ ಕಾಲೇಜ್ ಚೆಕ್ ಮಾಡ್ತಿರ್ತೀರಾ. ಇಲ್ಲಿ CSಗೆ 36,000ಗೆ ಹೋಗಿಲ್ಲ, CS ರಿಲೇಟೆಡ್ ಯಾವುದೇ ಬ್ರಾಂಚ್ ಇಲ್ಲ. ಸೊ ಈ ಟೈಪ್ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದರಿಂದ ಸಾಕಷ್ಟೆಲ್ಲ ಕಾಲೇಜಸ್ ಮಿಸ್ ಔಟ್ ಆಗಿಬಿಡ್ತವೆ. ಎಲ್ಲ ಕಾಲೇಜ್ನು ಕರೆಕ್ಟಾಗಿ ಚೆಕ್ ಮಾಡೋಂಗಿಲ್ಲ. ಸೊ ಈ ಟೈಪ್ ನೀವು ನೋಡಿದಾಗ ಟೋಟಲ್ 300 ಸಮಥಿಂಗ್ ಕಾಲೇಜಸ್ ಇದ್ದಾವೆ. ಇವಾಗ ಈ ಟೈಪ್ PDF ಏನೆಲ್ಲ ಅಫಿಷಿಯಲ್ PDF ಇದೆ ನೋಡಿ, 301. ಸೊ ಈ ಟೈಪ್ ಏನೆಲ್ಲ KCT ಅಫಿಷಿಯಲ್ PDF ಇದೆ, ಇದ್ರ ಬೇಸಿಸ್ ಮೇಲೆ ನಾವು ಒಂದು ಸಿಂಪ್ಲಿಫೈಡ್ ಕಟ್ ಆಫ್ PDFs ಅನ್ನು ರೆಡಿ ಮಾಡಿದ್ದೇವೆ. ಎಸ್, ಸೊ ಇಲ್ಲಿ ನಾವು ನಿಮಗೆ ಕೆಟಗರಿ ವೈಸು, ಬ್ರಾಂಚ್ ವೈಸ್ PDF ಅನ್ನು ಪ್ರೊವೈಡ್ ಮಾಡ್ತಿರ್ತೇವೆ. ಇದರಿಂದ ಏನು ಇಂಪಾರ್ಟೆನ್ಸ್ ಆಗುತ್ತೆ ಸರ್ ಅಂದರೆ, ಯಾವುದೇ ಕಾಲೇಜ್ ನಿಮಗೆ ಆಪ್ಷನ್ ಎಂಟ್ರಿಲಿ ಮಿಸ್ ಆಗೋಂಗಿಲ್ಲ. ಇಫ್ ಕಾಲೇಜ್ ನಿಮ್ಮ ರ್ಯಾಂಕ್ ತಕ್ಕಂಗೆ ಆ ಕಟ್ ಆಫ್ ಮ್ಯಾಚ್ ಆಗ್ತಿದೆ ಅಂದರೆ
ಲೈಕ್ ಈಗ ನಿಮ್ಮ ರ್ಯಾಂಕ್ ಇದೆ 15,000, ಇಲ್ಲಿ ಆಲ್ಮೋಸ್ಟ್ ಪ್ರತಿ ಒಂದು ಕಾಲೇಜು 12,000ನಿಂದ ಒಂದು 19-20,000 ತನಕ ಪ್ರತಿಯೊಂದು ಯಾವೆಲ್ಲ ಕಾಲೇಜ್ ಇರ್ತಾವೆ ಮೆನ್ಷನ್ ಆಗ್ತಿರ್ತವೆ. ಆ್ಯಂಡ್ ಈ ಪಿ ಡಿ ಎಫ್ ನಾವೇನೆಲ್ಲ ರೆಡಿ ಮಾಡಿದ್ದೇವೆ ಇದು ಅಸೆಂಡ್ ಟು ಡಿಸೆಂಡಿಂಗ್ ಆರ್ಡರ್ ಇದೆ. ಅದೇ ರೀತಿ ಇದು ಆಫಿಷಿಯಲ್ ಕಟ್ ಆಫ್ ಪಿ ಡಿ ಎಫ್ ಏನೆಲ್ಲ KER ಆಫಿಷಿಯಲ್ ಕಟ್ ಆಫ್ ಪಿ ಡಿ ಎಫ್ ಬಿಡ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ರೆಡಿ ಮಾಡಿದ್ದಾರೆ. ಆ್ಯಂಡ್ ಇದು ಯಾವುದೇ ಹ್ಯೂಮನ್ ಮೇಡ್ ಇಲ್ಲ, ಇದೊಂದು ಪ್ರೋಗ್ರಾಮ್ ಮೇಡ್, ಒಂದು ಮಷಿನ್ ಮಾಡಿರುವಂಥ ಪಿ ಡಿ ಎಫ್. ಇದರಿಂದ ಯಾವುದೇ ನಿಮಗೆ ಎರರ್ ಬರುವಂಥ ಪಾಸಿಬಿಲಿಟಿ ಕೂಡ ಇಲ್ಲ. ಆಫಿಷಿಯಲ್ ಪಿ ಡಿ ಎಫ್ ಅನ್ನು ನಾವು ಸಿಂಪ್ಲಿಫೈಡ್ ವೇ ಅಲ್ಲಿ ರೆಡಿ ಮಾಡಿದ್ದೇವೆ ಯೂಸಿಂಗ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಅರ್ಥ ಮಾಡ್ಕೋಬಹುದು. ಇಲ್ಲಿ ನಿಮಗೆ ನಾವು ಕಂಪ್ಯೂಟರ್ ಸೈನ್ಸ್ ಕೂಡ ಪ್ರೊವೈಡ್ ಮಾಡ್ತಿರ್ತೇವೆ, ಲೈಕ್ ಕ್ಯಾಟಗರಿ 3A, ಅದೇ ರೀತಿ 2A 2B, ಕ್ಯಾಟಗರಿ 1 ಜನರಲ್ ಮೆರಿಟು, ಅದೇ ರೀತಿ ನಿಮಗೆ SC ಕ್ಯಾಟಗರಿ ಕೂಡ ಸಿಗುತ್ತೆ. ಇಲ್ಲಿ ನೋಡಬಹುದು ಇದು ನಿಮ್ಮದು CS ರಿಲೇಟೆಡ್ ಬ್ರಾಂಚಸ್. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಡೇಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರು. ಇದರಿಂದ ನಿಮಗೆ ಯಾವುದೇ ಕಾಲೇಜ್ ಮಿಸ್ ಆಗೋಂಗಿಲ್ಲ. ಅದು ಕಟ್ ಆಫ್ ನಿಮಗೆ ಮ್ಯಾಚ್ ಆಗ್ತಿದ್ರೆ ಇದು ಪಿ ಡಿ ಎಫ್ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಕೂಡ ಇರುತ್ತೆ. ಇದೇ ರೀತಿ ನಿಮಗೆ ನಾವು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಕೂಡ ಪ್ರೊವೈಡ್ ಮಾಡ್ತೇವೆ. ಎಲ್ಲಿಂದ ಎಕ್ಸಿಸ್ ಮಾಡ್ಬೋದು ಅಂದರೆ ನೀವು ನಮ್ಮ ವೆಬ್ಸೈಟ್ ಇರುತ್ತೆ edusummit.in ಅಂತ, ಅಲ್ಲಿ ಹೋಗಿ ಈ ಪಿ ಡಿ ಎಫ್ ನಾವು ಕ್ಯಾಟಗರಿ ವೈಸ್ ಆಲ್ರೆಡಿ ಕೋರ್ಸ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಲೈಕ್ ಕ್ಯಾಟಗರಿ 1, ಕ್ಯಾಟಗರಿ 2A 2B ನಿಮ್ಮ ಕ್ಯಾಟಗರಿ ತಕ್ಕಂಗೆ ಯಾವ್ದು ಪಿ ಡಿ ಎಫ್ ಇರುತ್ತೆ ಚೆಕ್ಔಟ್ ಮಾಡ್ಬೋದು. ಇದಕ್ಕೆ ಒಂದು ನಾವು ನಾಮಿನಲ್ ಫೀಸನ್ನು ಚಾರ್ಜ್ ಮಾಡ್ತಿದ್ದೇವೆ, ಯಾಕಂದರೆ ನಾವು ಕೂಡ ಈ ಪಿ ಡಿ ಎಫ್ ಒಂದು ಪೇ ಮಾಡಿಸಿದ್ದೇವೆ ರೆಡಿ. ಸೊ ಇದಕ್ಕೆ ನೀವು ಈ ಪಿ ಡಿ ಎಫ್ ಕೂಡ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಿಮಗೆ 200 rupees ಓನ್ಲಿ ಫಾರ್ 1 ಕ್ಯಾಟಗರಿ ನಾವು ಇಲ್ಲಿ ಚಾರ್ಜ್ ಮಾಡ್ತಿದ್ದೇವೆ. ಈ 200 rupees ಅಲ್ಲಿ ನಾವು ಪ್ರತಿಯೊಂದು ಬ್ರಾಂಚು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಲ್ಲ ಬ್ರಾಂಚಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲು ಎಲ್ಲ ಪಿ ಡಿ ಎಫ್ಸನ್ನು ರೆಡಿ ಇದರಲ್ಲಿ ನಾವು ಪ್ರೊವೈಡ್ ಮಾಡ್ತಿರ್ತೇವೆ ನಿಮಗೆ. ಅದೇ ರೀತಿ ಇಲ್ಲಿ ನಿಮಗೆ ಲಾಸ್ಟ್ ಇಯರ್ ರೌಂಡ್ 1 ಮತ್ತು ರೌಂಡ್ 2 ಪಿ ಡಿ ಎಫ್ ಕೂಡ ಸಿಗತ್ತಿರುತ್ತೆ. ಸೊ ಇದರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಯಾವುದೇ ಕಾಲೇಜ್ ಮಿಸ್ ಆಗೋಂಗಿಲ್ಲ. ಆ್ಯಂಡ್ 0% ಎರರ್. ಆಲ್ಮೋಸ್ಟ್ ಇದು ಒಂದು ಪ್ರೋಗ್ರಾಮ್ ಮೇಡ್ ಪಿ ಡಿ ಎಫ್ಸ್ ಇರ್ತಿರ್ತವೆ. ಸೊ ಅದರಿಂದ ಅಕ್ಯುರೇಟ್ ಏನೆಲ್ಲ ನಿಮ್ಮ ಆಫಿಷಿಯಲ್ ಪಿ ಡಿ ಎಫ್ ಇರುತ್ತೆ ಅದರಿಂದನೇ ಇದು ರೆಡಿ ಆಗಿರುತ್ತೆ ನೋಡಿ. ಇದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇವಾಗ ಇದೇ ಪಿ ಡಿ ಎಫ್ ಬೇಸಿಸ್ ಮೇಲೆ ನೀವು ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳ್ತಿರ್ತೇನೆ ಈ ಒಂದು ವಿಡಿಯೋಲಿ. ಸೊ ಇದರಿಂದ ಏನಾಗುತ್ತೆ ನಿಮ್ಗೆ ಕೂಡ ಒಂದು ಕ್ಲಾರಿಟಿ ಸಿಗುತ್ತಿರುತ್ತೆ ಈ ಪಿ ಡಿ ಎಫ್ ಹೇಗೆ ಯೂಸ್ ಮಾಡ್ಬೇಕಂತ. ಇದಕ್ಕಿಂತ ಮುಂಚೆ ಒಂದು ಕೆಲವೊಂದು ಪಾಯಿಂಟ್ಸ್ ನಾನು ಡಿಸ್ಕಸ್ ಮಾಡ್ತೇನೆ ನೋಡಿ. ಏನೆಲ್ಲ ಪಾಯಿಂಟ್ಸ್ ಅಪ್ಪ ಅಂದರೆ, ಈಗ ನೀವು ಯಾವೊಂದು ಬೇಸಿಸ್ ಮೇಲೆ ನೀವು ಒಂದು ಪ್ರಿಪೇರ್ ಮಾಡಬೇಕು ಆಪ್ಷನ್ ಎಂಟ್ರಿ ಲಿಸ್ಟು. ಅಂದರೆ ಬೇಸಿಸ್ ಅಂದರೆ ಏನು, ಫಸ್ಟ್ ನಿಮ್ಮ ರ್ಯಾಂಕು. ಲೈಕ್ ಇವಾಗ ನಿಮ್ಮ ರ್ಯಾಂಕ್ ಇದೆ 36,000. ಈ ನೀವು ಏನು ಮಾಡಬೇಕಾಗತ್ತೆ, ಕೆಲವೊಂದು ರೇಂಜ್ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಲೈಕ್ 26,000 ಟು ಒಂದು 40,000 ತನಕ ಯಾವೆಲ್ಲ ಕಾಲೇಜ್ ಲೈ ಆಗ್ತಿದ್ದಾವೆ ಇನ್ ಬಿಟ್ವೀನ್ ದಿಸ್. CS ಆಗಲಿ, CS ರಿಲೇಟೆಡ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಆಗಲಿ, ಅವು ಕಾಲೇಜ್ ಅಷ್ಟೇ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ, ಪ್ರಿಫರ್ ಮಾಡಬೇಕಾಗುತ್ತೆ. ಇಫ್ ನಿಮ್ಮ ರ್ಯಾಂಕ್ ಇದೆ 36,000, ನಿಮ್ಗೆ ಇಂಟ್ರೆಸ್ಟ್ ಇದೆ RV ಕಾಲೇಜು, ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ RV ಕಾಲೇಜ್. ಈ ಟೈಪ್ ನೀವು ಪ್ರಿಫರೆನ್ಸ್ ಕೊಡ್ತಾ ಹೋದಾಗ ನಿಮ್ಮ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜೇ ಅಲೋಕೇಟ್ ಆಗೋಂಗಿಲ್ಲ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೀವು ಗಮನ ಕೊಡಬೇಕಾಗತ್ತೆ. ಸೊ ನಿಮ್ಮ ರ್ಯಾಂಕ್ ತಕ್ಕಂಗೆ ಕೆಲವೊಂದಷ್ಟು ರೇಂಜ್ ನೀವು ಇಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಆ ರೇಂಜ್ ಬೇಸಿಸ್ ಮೇಲೆ ನೀವು ಏನು ಮಾಡಬೇಕಾಗುತ್ತೆ, ಕಾಲೇಜಸ್ ಲಿಸ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ರೇಂಜ್ ಆ ಟೈಮ್ ನಾವು ಚೆಕ್ ಮಾಡ್ಬೋದು. ಅಂದರೆ ಇದು ಲಿಸ್ಟ್ ಇದೆ, ಇವಾಗ ನಿಮ್ಮ 36,000 ರ್ಯಾಂಕ್ ಇದೆ ಅಂದರೆ ಈ ಪಿ ಡಿ ಎಫ್ ಅಲ್ಲಿ ನೀವು 28,000 ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಅಂತ. ಇಲ್ಲಿಂದ ನೀವು ತೊಗೊಂಡು ಎಲ್ಲಿವರೆಗಪ್ಪ ಅಂದರೆ ನೀವು 40,000 ತನಕ ಚೆಕ್ ಮಾಡಿದ್ರು ಕೂಡ ಈ ವರ್ಷ ನೀವು ಈ ಟೈಪ್ ಒಂದು ಆಪ್ಷನ್ ಎಂಟ್ರಿ ಮಾಡಿದಾಗ ಒಂದು ಗ್ಯಾರಂಟಿ ಸೀಟ್ ಸಿಗುತ್ತಿರುತ್ತೆ ನಿಮಗೆ ರೌಂಡ್ 1 ಅಲ್ಲಿ. ಸೊ ಈ ರೀತಿ ನೀವು ಫಸ್ಟ್ ಥಿಂಗ್ ಅಥವಾ ಫಸ್ಟ್ ಪ್ರಿಫರೆನ್ಸ್ ಕನ್ಸಿಡರ್ ಮಾಡಬೇಕಾಗತ್ತೆ. ದಟ್ ಈಸ್ ಯುವರ್ ರ್ಯಾಂಕ್. ಸೆಕೆಂಡು ನಿಮ್ಮ ಪ್ರಿಫರೆನ್ಸ್ ಏನಿದೆ ಅಂದರೆ ಫಸ್ಟ್ ಯಾವ ಪ್ರಿಫರೆನ್ಸ್ ನೀವು ಕೊಡಬೇಕಂತಿದ್ದೀರಾ. ಲೈಕ್ ನೀವು CS ಕೊಡಬೇಕಂತಿದ್ದೀರಾ, CS ರಿಲೇಟೆಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಬ್ರಾಂಚಸ್, ಅದು ಕೂಡ ಒಂದು ಸ್ವಲ್ಪ ನಾನು ಹೇಳ್ಕೊಡ್ತೇನೆ ನೋಡಿ ಯಾವ ಬ್ರಾಂಚ್ ಪ್ರಿಫರೆನ್ಸ್ ಕೊಡಬೇಕಂತ. ನೀವು ಫಸ್ಟ್ ನಿಮಗೆ ಇಂಜಿನಿಯರಿಂಗ್ ಎಲ್ಲಿ ಏನು ಅರ್ಥ ಇಲ್ಲ, ಏನು ಮಾಡಬೇಕಂತ ಯಾವುದೇ ರೀತಿ ನಿಮಗೆ ಪ್ರೀವಿಯಸ್ ಐಡಿಯಾ ಇಲ್ಲ, ನಿಮ್ಮ ಮನೇಲಿ ಯಾರು ಗೈಡ್ ಇಲ್ಲ ಮಾಡೋಕ್ಕೆ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಫಸ್ಟ್ ಪ್ರಿಫರೆನ್ಸ್ ಇಡಿ CSE ಬ್ರಾಂಚ್, ಕೋರ್ CSE ಬ್ರಾಂಚು. ಅದಾದಮೇಲೆ CS ರಿಲೇಟೆಡ್ ಲೈಕ್ ಇನ್ಫಾರ್ಮೇಷನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, IoT ಎಕ್ಸೆಟ್ರಾ, ಈ ಟೈಪ್ ಸಾಕಷ್ಟು ಬ್ರಾಂಚ್ ಇದೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಅವು ಚೆಕ್ ಮಾಡಿ. ಅದು ಆದಮೇಲೆ EC ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲು, ಸಿವಿಲು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ ಟೈಪ್ ನೀವು ಒಂದು ಪ್ರಿಫರೆನ್ಸ್ ಇಡಬೇಕಾಗುತ್ತೆ ಬ್ರಾಂಚಿಂದ. ಅದರಿಂದ ನಿಮ್ಗೆ ಏನಾಗುತ್ತೆ ಕರೆಕ್ಟಾಗಿ ಕಾಲೇಜ್ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ಯಾಕಂದರೆ ನಾನು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಆಲ್ರೆಡಿ ಹೇಳಿದ್ದೇನೆ, ನೀವು ಫಸ್ಟ್ ರೌಂಡಲ್ಲಿ ಕರೆಕ್ಟ್ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನಿಮ್ಗೆ ಕಾಲೇಜೇ ಸಿಗೋಂಗಿಲ್ಲ. ಸೊ ಅದಕ್ಕೆ ನೀವು ಒಂದು ಕಾಲೇಜ್ ಬೇಕು, ನೀವು ಫಸ್ಟ್ ರೌಂಡ್ ನೀವು ವೇಸ್ಟ್ ಮಾಡ್ಕೋಬಾರ್ದಂದ್ರೆ ಒಂದು ಕರೆಕ್ಟ್ ಆಗಿರುವಂಥ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇವೆಲ್ಲ ಪಾಯಿಂಟ್ಸನ್ನು ನೀವು ಕರೆಕ್ಟಾಗಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಸ್ವಲ್ಪ ಗಮನ ಕೊಟ್ಟು ಒಂದು ಪೆನ್ ಪೇಪರ್ ತೊಗೊಂಡು ಎಲ್ಲ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ಯಾರು ನಿಮಗೆ ಇಷ್ಟು ಡೀಟೇಲಲ್ಲಿ ಹೇಳ್ಕೊಡೋಂಗಿಲ್ಲ ನೋಡಿ. ಅದೇ ರೀತಿ ನೆಕ್ಸ್ಟು ಯಾವ ಒಂದು ಸಿಟಿಯಲ್ಲಿ ನೀವು ಒಂದು ಅಡ್ಮಿಷನ್ ಮಾಡ್ಕೋಬೇಕಂತಿದ್ದೀರಾ, ಬೆಂಗಳೂರಲ್ಲಿ ಮಾಡ್ಕೋಬೇಕಂತಿದ್ದೀರಾ ಅಥವಾ ನಿಮ್ದು ಹೋಮ್ ಸಿಟಿಯಲ್ಲಿ ಮಾಡ್ಕೋಬೇಕಂತಿದ್ದೀರಾ. ನೀವು ಒಂದು ವೇಳೆ ಈಗ ಮೈಸೂರಲ್ಲಿ ಇದ್ದೀರಾ, ಧಾರವಾಡಲ್ಲಿ ಇದ್ದೀರಾ, ಆ ಸಿಟಿಯಲ್ಲಿ ನಿಮಗೆ ಅಡ್ಮಿಷನ್ ಮಾಡ್ಕೋದಿದೆ ಅಂತ ನೀವು ಒಂದು ವೇಳೆ ಕಂಪ್ಲೀಟ್ ಕ್ಲಾರಿಟಿ ತೊಗೋಬೇಕಾಗುತ್ತೆ. ನಿಮ್ಮ ಪೇರೆಂಟ್ಸ್ ಜೊತೆ ಕೂತು ಡಿಸ್ಕಸ್ ಮಾಡ್ಕೋಬೇಕಾಗುತ್ತೆ. ಯಾವ ಬ್ರಾಂಚ್ ನಾನು ಮಾಡ್ಬೇಕಂತಿದ್ದೇನೆ, ಯಾವ ಸಿಟಿಯಲ್ಲಿ ಮಾಡ್ಕೋಬೇಕಂತಿದ್ದೇನೆ, ಇವೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ನೀವು ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಬೇಕಾಗುತ್ತೆ.
ಅದೇ ರೀತಿ ನಿಮ್ಮ ಕ್ಯಾಟಗರಿ ಅಕಾರ್ಡಿಂಗ್ಲು ಆಲ್ರೆಡಿ ನಿಮ್ಮ ಕ್ಯಾಟಗರಿ ಬಂದೇ ಬರುತ್ತೆ. ನೀವು ಕ್ಯಾಟಗರಿ ಬಿಟ್ಟು ಬೇರೆ ಆಪ್ಷನ್ ಎಂಟ್ರಿನೇ ಮಾಡೋಕೆ ಬರೋಂಗಿಲ್ಲ. ಸೊ ನಿಮ್ಮ ಕ್ಯಾಟಗರಿ ಲಾಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ಸರ್ ಲಿಸ್ಟ್ ರೆಡಿ ಮಾಡೋಕ್ಕೆ ಇಷ್ಟೆಲ್ಲ ಟೈಮ್ ತೊಗೋತೈತಿ. ವಾಟ್ ಇಫ್ ಸಮ್ವನ್ ಕಮ್ ಆ್ಯಂಡ್ ಹೆಲ್ಪ್ ಯು ಇನ್ ದಿಸ್ ಕಂಪ್ಲೀಟ್ ಪ್ರೊಸೆಸ್? ಎಸ್, ನಾವು ಕೂಡ ಪ್ರೊವೈಡ್ ಮಾಡ್ತೇವೆ. ನಾವು ನಿಮಗೆ ಕಂಪ್ಲೀಟ್ KCT ಕೌನ್ಸಿಲಿಂಗಲ್ಲಿ ಈ ಟೈಪ್ ಲಿಸ್ಟ್ ಮಾಡೋಕ್ಕೆ ಕಂಪ್ಲೀಟ್ 1-to-1 ಹೆಲ್ಪ್ ಪ್ರೊವೈಡ್ ಮಾಡ್ತಿರ್ತೇವೆ ನಾವು. KCT ಕೌನ್ಸಿಲಿಂಗ್ ಸಪೋರ್ಟು, ಈ ಕೌನ್ಸಿಲಿಂಗ್ ಸಪೋರ್ಟಲ್ಲಿ ನಿಮಗೆ ಕಂಪ್ಲೀಟ್ ಕಾಲ್ ಆ್ಯಂಡ್ ವಾಟ್ಸಪ್ ಸಪೋರ್ಟ್ ಪ್ರೊವೈಡ್ ಮಾಡ್ತಿರ್ತೇವೆ. ಅಡ್ಮಿಷನಲ್ಲಿ, ಕಾಲೇಜ್ ಅಡ್ಮಿಷನಲ್ಲಿ ಏನೆಲ್ಲ ನಾನು ಪಾಯಿಂಟ್ಸ್ ಕನ್ಸಿಡರ್ ಮಾಡಿದ್ದೇನೆ, ನೀವು ಆಗಿ ನಿಮ್ಗೆ ಐಡಿಯಾ ಇದ್ದರೆ ನೀವು ಈ PDF ಕನ್ಸಿಡರ್ ಮಾಡಿ ಆಲ್ರೆಡಿ ಒಂದು ರೆಡಿ ಮಾಡ್ಕೋಬೋದು ಲಿಸ್ಟು. ಇನ್ ಕೇಸ್ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು, ಇನ್ನೂ ಡೌಟ್ಸ್ ಇದೆ ಅಂದರೆ ನೀವು ಈ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಬಂದು ಇದರಲ್ಲಿ ಜಾಯಿನ್ ಆಗಿ ನೀವು ಪರ್ಸನಲೈಸ್ ನನ್ನಿಂದ ನೀವು ಹೆಲ್ಪ್ ತೊಗೊಂಡು ನಿಮ್ದು ಯಾವುದೇ ಡೌಟ್ಸ್ ಇದು ಕ್ಲಿಯರ್ ಮಾಡಿಕೊಂಡು ನಾನಾಗಿ ನಿಮ್ಮ ಮುಂದೆ ಕೂತು 1-to-1 ಜೂಮ್ ಸೆಷನ್ ಮುಖಾಂತರ ಅಲ್ಲಿ ಸ್ಟಡಿ ಮಾಡ್ತಿದ್ದೇನೆ ಪರ್ಸ್ನಲಿ 1 by ಒಬ್ಬ ಸ್ಟೂಡೆಂಟ್ಗೆ. ಇಲ್ಲಿ ನಿಮಗೆ ಎಕ್ಸ್ಪರ್ಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಸಿಗುತ್ತಿರುತ್ತೆ, ಪರ್ಸನಲೈಸ್ ಗೈಡೆನ್ಸ್ ಸಿಗುತ್ತಿರುತ್ತೆ. ನೀವು ಯಾವತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಮಗೆ ಕಾಲ್ ಮಾಡಿ ನೀವು ನನ್ನಿಂದ ಮಾತಾಡಿ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ಕೋಬೋದು. ಪ್ರತಿಯೊಂದು ಪ್ರೂವನ್ ಸ್ಟ್ರಾಟಜೀಸ್ ನಾನು ಇದರಲ್ಲಿ ಹೇಳ್ಕೊಡ್ತಿರ್ತೇನೆ, ಯಾವೊಂದು ರಿಸೋರ್ಸಸ್ ಟೂಲ್ಸ್ ನೀವು ಫಾಲೋ ಮಾಡಬೇಕಂತ ಹೇಳ್ತಿರ್ತೇನೆ. ಇದರಿಂದ ನಿಮ್ದು ಅಡ್ಮಿಷನ್ ಚಾನ್ಸಸ್ ಮ್ಯಾಕ್ಸಿಮೈಸ್ ಮಾಡ್ಕೋಬೋದು. ಲಾಸ್ಟ್ ಇಯರ್ ಯಾರೆಲ್ಲ ಸ್ಟೂಡೆಂಟ್ಸ್ಗೆ 8,000-9,000 ಕಾಲೇಜ್ ಸಿಗಬೇಕಾಗಿತ್ತು, 8,000-9,000 ರ್ಯಾಂಕ್ ಕಾಲೇಜ್ ಸಿಗಬೇಕಾಗಿತ್ತು, ಅವರಿಗೆ ನಾನು ಲಾಸ್ಟ್ ರೌಂಡ್ ತನಕ 2,000-3,000 ರ್ಯಾಂಕ್ ಕಾಲೇಜ್ ಅವರಿಗೆ ಅಡ್ಮಿಷನ್ ಅದರಲ್ಲಿ ಟ್ರೈ ಮಾಡಿಸಿದ್ರೆ ಸಿಗೋಕ್ಕೆ ಅವ್ರಿಗೆ ಕಾಲೇಜ್ ಅಡ್ಮಿಷನ್ ಕೂಡ ಸಿಕ್ಕಿದೆ. ಸೊ ಈ ಟೈಪ್ ನಿಮಗೆ ಕಂಪ್ಲೀಟ್ ಎಕ್ಸ್ಪರ್ಟ್ ಗೈಡೆನ್ಸ್ ನಾನು ಇದ್ರಲ್ಲಿ ಪ್ರೊವೈಡ್ ಮಾಡ್ತಿರ್ತೇನೆ. ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರಾ ಇದ್ರಲ್ಲಿ ಕೂಡ ಎನ್ರೋಲ್ ಆಗ್ಬೋದು. ಜಸ್ಟ್ ನಾನು 1,500 ರೂಪೀಸ್ ಚಾರ್ಜ್ ಮಾಡ್ತಿದ್ದೇನೆ ಟು ಗಿವ್ ದ ಲಾಟ್ ಆಫ್ ಟೈಮ್ ಫಾರ್ ನೆಕ್ಸ್ಟ್ 2 months. ಇದರಲ್ಲಿ ಎನ್ರೋಲ್ ಆಗಬೇಕಂದ್ರೆ ನೀವು ಡೈರೆಕ್ಟ್ ಇಲ್ಲಿಂದ ಎನ್ರೋಲ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಇನ್ನೂ ಡೌಟ್ ಇದೆ ನಿಮ್ಮ ಪೇರೆಂಟ್ಸ್ಗೆ ನನ್ನ ಜೊತೆ ಮಾತಾಡೋದಿದೆ ಅಂದರೆ ನೀವು ಈ ವಾಟ್ಸಪ್ ನಂಬರಲ್ಲಿ ಹೋಗಿ ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಕಾಲಿಂಗ್ ಒಂದು ಬೇರೆ ನಂಬರ್ ಕೊಡ್ತಿರ್ತೇನೆ, ಅದರಿಂದ ನೀವು ನನಗೆ ವಾಟ್ಸಪ್ ಮಾಡಿ ಮಾತಾಡ್ಬೋದು. ಇವಾಗ ಬರೋಣ ನೆಕ್ಸ್ಟ್ ಟಾಪಿಕ್ಗೆ. ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಏನೆಲ್ಲ ಪ್ರಿಫರೆನ್ಸ್ ಇರಬೇಕಂತ. ನೆಕ್ಸ್ಟ್ ಅದು ಆದಮೇಲೆ ನೀವು ಏನು ಚೆಕ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕಟ್ ಆಫ್. ಇದು ಮೇನ್ ರೆಫರೆನ್ಸ್. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ, ಲೈವ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ ಎಲ್ಲಿಂದ ಚೆಕ್ ಮಾಡಬೇಕಂತ. ಸೊ ಅದ್ರ ಅಕಾರ್ಡಿಂಗು ನೀವೇನು ಮಾಡಬೇಕತ್ತೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ಕನ್ಸಿಡರ್ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡಬೇಕತ್ತೆ. ಇದು ಡೌಟ್ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ, ಯಾವ ಕಟ್ ಆಫ್ ಫಾಲೋ ಮಾಡಬೇಕಂತ. ರೌಂಡ್ 1, ರೌಂಡ್ 2 2023 ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವಾಗ ಈ ವರ್ಷದ ಕಟ್ ಆಫ್ ಯಾವಾಗ ಬಿಡ್ತಾರೆ ಅಂದರೆ ನೋಡಿ ಫ್ರೆಂಡ್ಸ್, ಈ ವರ್ಷದ ಏನೆಲ್ಲ ಕಟ್ ಆಫ್ ಬಿಡುತ್ತೆ ಅದು ನೀವು ಫಾಲೋ ಮಾಡೋಂಗಿರೋಂಗಿಲ್ಲ. ನೆಕ್ಸ್ಟ್ ಇಯರ್ KCT 2025 ನಿಮ್ಮ ಜೂನಿಯರ್ಸ್ ಫಾಲೋ ಮಾಡ್ತಿರ್ತಾರೆ. ನೀವು ಏನು ಮಾಡಬೇಕಾಗತ್ತೆ, KCT 2023 ಕಟ್ ಆಫನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಐ ಥಿಂಕ್ ಏನೆಲ್ಲ ಡೌಟ್ಸ್ ಇದೆ ಕ್ಲಿಯರ್ ಆಗಿದೆ. ಸೊ ಇನ್ನೊಂದಷ್ಟು ನಾನು ನಿಮಗೆ ಇಲ್ಲಿ ಐಡಿಯಾ ಕೊಡ್ತಿರ್ತೇನೆ. ಪ್ರಿಫರೆನ್ಸ್ ಆಲ್ರೆಡಿ ಹೇಳಿದ್ದೇನೆ. ಬೇಸ್ಡ್ ಆನ್ ದಿಸ್ ನೀವು ಏನು ಮಾಡ್ಕೋಬೋದು, ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೋಬೋದು. ಸಾಕಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಸಾಕಷ್ಟೆಲ್ಲ ಹೋಮ್ವರ್ಕ್ ಇರುತ್ತೆ ಇದರಲ್ಲಿ ಲಿಸ್ಟ್ ರೆಡಿ ಮಾಡೋದು. ಯಾಕಂದರೆ ಲಿಸ್ಟ್ ಲಾಸ್ಟ್ ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನಿಮ್ಗೆ ಹಾರ್ಡ್ಲಿ 4 to 5 ಡೇಸ್ ಸಿಗುತ್ತಿರುತ್ತೆ. ನೀವು 4 to 5 ಡೇಸಲ್ಲಿ ಲಿಸ್ಟ್ ಕರೆಕ್ಟಾಗಿ ಮಾಡೋಂಗಿಲ್ಲ. ಇನ್ನೂ 10 to 15 ಡೇಸ್ ನಿಮ್ಮ ಹತ್ರ ಇದೆ. ಸೊ ನೀವು ಲಿಸ್ಟ್ ರೆಡಿ ಮಾಡ್ಕೋಬೋದು ಕರೆಕ್ಟಾಗಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ಲಿಸ್ಟ್ ರೆಡಿ ಮಾಡೋಕ್ಕೆ ನಿಮಗೆ ಜಾಸ್ತಿ ಟೈಮ್ ಹೋಗ್ತಿದೆ, ಅರ್ಥ ಆಗ್ತಿಲ್ಲ ಏನು ಯಾವ ರೀತಿ ಲಿಸ್ಟ್ ರೆಡಿ ಮಾಡ್ಕೋಬೇಕಂದ್ರೆ ನಮ್ಮ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಬಂದು ನೀವು ಲಿಸ್ಟ್ ಕೂಡ ರೆಡಿ ಮಾಡ್ಕೋಬೋದು. ಪರ್ಸನಲೈಸ್ ಆಪ್ಷನ್ ಎಂಟ್ರಿ ಲಿಸ್ಟು ನಾನು ಖುದ್ದಾಗಿ ನಿಮ್ಮ ಜೊತೆ ಕೂತು ಲಿಸ್ಟ್ ರೆಡಿ ಮಾಡ್ತಿರ್ತೇನೆ. ಇದ್ರಲ್ಲಿ ಕೂಡ ನೀವು ಎನ್ರೋಲ್ ಆಗ್ಬೋದು. ಅವ್ರು ಬೇಡ ಸರ್ ನಾವು ನಮ್ದಾಗೆ ಮಾಡ್ತಿರ್ತೀವಿ ಅಂದರೆ ನೀವು ಈ PDF ಕೂಡ ರೆಫರ್ ಮಾಡಿ ನೀವು ಲಿಸ್ಟ್ ರೆಡಿ ಮಾಡ್ಬೋದು. ಯಾರೆಲ್ಲ ಸ್ಟೂಡೆಂಟ್ಸ್ ಈ ಕೌನ್ಸಿಲಿಂಗ್ ಸಪೋರ್ಟಲ್ಲಿ ಜಾಯ್ನ್ ಆಗ್ತಿರ್ತೀರೋ ಅವರಿಗೆ ಎಲ್ಲ PDF ಎಕ್ಸಿಸ್ ಫ್ರೀಯಲ್ಲಿ ಸಿಗತ್ತಿರುತ್ತೆ. ಐ ಥಿಂಕ್ ಕ್ಲಿಯರ್ ಆಗಿದೆ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಬೇಕಂತ. ದಯವಿಟ್ಟು ಸ್ಟೂಡೆಂಟ್ಸ್ ಯಾವುದೇ ಮಿಸ್ಟೇಕ್ಸ್ ಮಾಡಬೇಡಿ. ಈ ಲಿಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನೆಲ್ಲ ಕಾಲೇಜ್ ನೀವು ನೆಕ್ಸ್ಟ್ 4 yearsಲ್ಲಿ ನೀವು ಸ್ಟಡಿ ಮಾಡ್ತಿರ್ತೀರಾ, ನಿಮ್ಮ ನೆಕ್ಸ್ಟ್ 4 years ಅಷ್ಟೇ ಡಿಟರ್ಮೈನ್ ಮಾಡೋಂಗಿಲ್ಲ. ನಿಮ್ಮ ನೆಕ್ಸ್ಟ್ ಬರುವಂಥ ನೆಕ್ಸ್ಟ್ 10 to 20 years ಕೂಡ ಆ ಕಾಲೇಜ್ ಡಿಟರ್ಮೈನ್ ಮಾಡ್ತಿರುತ್ತೆ. ಒಂದು ಎಷ್ಟು ಒಳ್ಳೆ ಪ್ಲೇಸ್ಮೆಂಟ್ ಆ ಕಾಲೇಜ್ ಕೊಡುತ್ತಿದೆ ಇಲ್ಲ ಅಂತ ಅದು ಕೂಡ ಡಿಟರ್ಮೈನ್ ಆಗ್ತಿರುತ್ತೆ. ಸೊ ಆಗಸ್ಟ್ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಟ್ರೈ ಮಾಡಿ, ಅದಕ್ಕೆ ಒಂದು ಒಳ್ಳೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಐ ಥಿಂಕ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಏನೇ ಮತ್ತೆ ಡೌಟ್ಸ್ ಇದ್ದರೂ ನೀವು ನಮಗೆ ವಾಟ್ಸಪ್ ಮಾಡಿ, ನಾವು ವಾಟ್ಸಪ್ ನಂಬರ್ ಆಲ್ರೆಡಿ ಹೇಳಿದ್ದೇನೆ. ಅದೇ ರೀತಿ ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನಮಗೆ ಕಮೆಂಟ್ ಸೆಕ್ಷನ್ ಕೂಡ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ ಕೂಡ ಕ್ಲಾರಿಫೈ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋಲಿ ಅಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್ ಬಾಯ್.